ಚೌಗುಲೆ ಶಿಪ್ಯಾರ್ಡ್ನ ಮಂಗಳೂರು ನೌಕಾನೆಲೆಯಲ್ಲಿ ನಿರ್ಮಿಸಲಾದ ಪ್ರಥಮ ನೌಕೆ ಫ್ರೀಸಿಯಾನ್ ಫ್ಯೂಚರ್ ಅನ್ನ ನೆದರ್ಲ್ಯಾಂಡ್ನ ಬೂಮ್ಸ್ಮಾಸ್ ಶಿಪ್ಪಿಂಗ್ಗೆ ಮೇ 11ನೇ ತಾರೀಕು ಹಸ್ತಾಂತರ ಮಾಡಲಾಯಿತು. ಭಾರತದ ಪ್ರಮುಖ ಖಾಸಗಿ ಶಿಪ್ಯಾರ್ಡ್ ಆಗಿ ಮಂಗಳೂರಿನಲ್ಲಿ ಗುರುತಿಸಿದ್ದ ಭಾರತಿ ಶಿಪ್ಯಾರ್ಡ್ ದಿವಾಳಿಯಾದ ಹಿನ್ನೆಲೆಯಲ್ಲಿ ಚೌಗುಲೆ ಶಿಪ್ಯಾರ್ಡ್ ಮಂಗಳೂರಿನಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿದೆ. ಅಸ್ತಿತ್ವಕ್ಕೆ ಬಂದ 18 ತಿಂಗಳಲ್ಲೇ ಅಗತ್ಯ ಮೂಲಭೂತ ಸೌಕರ್ಯಗಳೊಂದಿಗೆ ಕಾರ್ಯಾಚರಣೆಗಿಳಿದ ಚೌಗುಲೆ ಶಿಪ್ಯಾರ್ಡ್ 3 ವರ್ಷಗಳ ಅವಧಿಯಲ್ಲೇ ಹೊಸ ನೌಕೆಯನ್ನು ಹಸ್ತಾಂತರಿಸುವಲ್ಲಿ ಸಫಲವಾಗಿದೆ ಅಂತ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಫ್ರೀಸಿಯಾನ್ ಫ್ಯೂಚರ್ ನೌಕೆಯ ವಿಶೇಷತೆಗಳನ್ನು ನೋಡೋದಾದ್ರೆ, ಡೀಸೆಲ್ ಹಾಗೂ ಇಲೆಕ್ಟ್ರಿಕ್ ಚಾಲಿತ ಕಾರ್ಗೋ ನೌಕೆ ಅಂದ್ರೆ ಸರಕು ನೌಕೆ ಇತರ ಸಾಂಪ್ರದಾಯಿಕ ಸರಕು ನೌಕೆಗಿಂತ 30% ಕಡಿಮೆ ವಾಯು ಮಾಲಿನ್ಯದ ಪ್ರಮಾಣ ಹೊಂದಿದೆ ಅಂತ ಚೌಗುಲೆ ಗ್ರೂಪ್ನ ಆಡಳಿತ ವ್ಯವಸ್ಥಾಪಕರಾದ ಅರ್ಜುನ್ ಚೌಗುಲೆ ತಿಳಿಸಿದ್ದಾರೆ. ಫ್ರೀಸಿಯಾನ್ ಫ್ಯೂಚರ್ ನೌಕೆ ಹಸ್ತಾಂತರ ನಮಗೆ ಮಹತ್ವದ ಕ್ಷಣವಾಗಿದೆ. ಮಂಗಳೂರಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಜಾಗತಿಕ ಮಾನದಂಡಗಳಿಗೆ ರಫ್ತು ದರ್ಜೆಯ ನೌಕೆಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಸಂಸ್ಥೆ ಹೊಂದಿರುವುದನ್ನು ಫ್ರೀಸಿಯಾನ್ ನೌಕೆ ಹಸ್ತಾಂತರದ ಮೂಲಕ ಸಾಬೀತುಪಡಿಸಲಾಗಿದೆ. ಇದು ಮಂಗಳೂರು ಮತ್ತು ಕರ್ನಾಟಕದ ನೌಕೆ ನಿರ್ಮಾಣಕ್ಕೆ ಹೊಸ ಅವಕಾಶವನ್ನ ಕಲ್ಪಿಸಿದೆ. ಮಂಗಳೂರು ಶಿಪ್ಯಾರ್ಡ್ 6,000ಕ್ಕೂ ಅಧಿಕ ನೇರ ಮತ್ತು ಪರೋಕ್ಷ ಉದ್ಯೋಗಕ್ಕೆ ಕಾರಣ ಆಗಿದೆ ಅಂತ ಅರ್ಜುನ್ ಚೌಗುಲೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚೌಗುಲೆ ಶಿಪ್ಯಾರ್ಡ್ ಯುರೋಪಿಯನ್ ಡ್ರೈ ಕಾರ್ಗೋ ನೌಕೆಯ ವಿಶ್ವದ ಅತಿದೊಡ್ಡ ಪೂರೈಕೆದಾರರಾಗಿದ್ದು, ಅಂತಾರಾಷ್ಟ್ರೀಯ ಗ್ರಾಹಕರು, ಹೂಡಿಕೆದಾರರು ಮತ್ತು ನಿಯಂತ್ರಕರು ನಿರೀಕ್ಷಿಸುವ ಮಾದರಿಯಲ್ಲಿ ಮಾನದಂಡಗಳನ್ನು ಪ್ರತಿಬಿಂಬಿಸುವ ಇಎಸ್ಐ ವರದಿಯನ್ನು ಪ್ರಕಟಿಸುವ ಭಾರತದ ಖಾಸಗಿ ಶಿಪ್ಯಾರ್ಡ್ ಆಗಿದೆ. ಫ್ರೀಸಿಯಾನ್ ಫ್ಯೂಚರ್ 8,500 DWT ವಿದೇಶಿ ಪ್ರಯಾಣದ ಸಾಮಾನ್ಯ ಸರಕು ನೌಕೆಯಾಗಿದ್ದು, ನೆದರ್ಲ್ಯಾಂಡ್ ಫ್ಲಾಗ್ಶಿಪ್ ನಡಿ ಸಂಚರಿಸಲಿದೆ. ಮೇಕ್ ಇನ್ ಇಂಡಿಯಾದ ಉಪಕ್ರಮವಾಗಿ ಮಂಗಳೂರು ಶಿಪ್ಯಾರ್ಡ್ನಲ್ಲಿ ಈ ನೌಕೆ ಸಿದ್ಧಗೊಂಡಿದೆ ಅಂತ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ.